ನಾನು ಆರೋಗ್ಯಕರ ಅಡಿಗೆಯಲ್ಲಿ ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾವು ಹೆಚ್ಚಾಗಿ ಬಸಳೆ ಸೊಪ್ಪಿನಿಂದ ತಂಬುಳಿ ಮಾಡೋದನ್ನ ನೋಡಿರ್ತೀವಿ. ಇನ್ನು ಬಜ್ಜಿ ಮಾಡೋದು ಅಂದ್ರೆ ಸೌತೆಕಾಯಿ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡೋದನ್ನ ನೋಡಿರ್ತೀವಿ. ಆದ್ರೆ ಇವತ್ತು ಮಾತ್ರ ಸ್ಪೆಷಲ್ ಆಗಿ ಆರೋಗ್ಯಕರ ಅಡಿಗೆಯಲ್ಲಿ ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ಮಾಡೋದನ್ನ ತೋರಿಸ್ತಾ ಇದ್ರಿ. ಇದರಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅಂತ ಅಡಿಗೆ ಮಾಡೋ ಟೈಮ್ನಲ್ಲಿ ಹೇಳ್ತೀರಿ. ಅದಕ್ಕಿಂತ ಮುಂಚೆ ಇದಕ್ಕೇನೇನು ಪದಾರ್ಥ ಬೇಕು ಅಂತ ನೋಡೋಣ. ಬಸಳೆ ಸೊಪ್ಪು, ಟೊಮ್ಯಾಟೊ, ಸಾಸಿವೆ, ಕೊತ್ತಂಬರಿ, ಮೊಸರು, ಜೀರಿಗೆ, ಉಪ್ಪು, ತುಪ್ಪ, ಉದ್ದಿನಬೇಳೆ, ತೆಂಗಿನ ತುರಿ, ಮೆಣಸಿನಕಾಯಿ, ಅರಿಶಿನ. ನಾನೀಗ ನಿಮಗೆ ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟಿಗೆ ಬಸಳೆ ಸೊಪ್ಪನ್ನ ತಗೋಬೇಕು. ನಾನು ತೊಳೆದು ತಗೊಂಡಿದ್ದೀನಿ. ಬಸಳೆ ಸೊಪ್ಪು ಮೋಷನ್ಗಂತೂ ತುಂಬಾ ಒಳ್ಳೆಯದು. ಬಸಳೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೋಬೇಕು. ಈಗ ಕನ್ನಡದಲ್ಲಿ ನಾವು ಬಸಳೆ ಸೊಪ್ಪು ಅಂತ ಕರಿತೀವಿ. ಹಾಗೆ ಕೊಂಕಣಿಯಲ್ಲಿ ವಾಲ್ಚಿ ಬಜ್ಜಿ ಅಂತ ಕರೀತಾರೆ. ಅದೇ ನೋಡಿ, ನಾವೆಲ್ಲಾದ್ರೂ ಏನಾದ್ರೂ ಪದಾರ್ಥ ತರುವಾಗ ಅದಕ್ಕೆ ಏನೆಲ್ಲ ಅಂತಾರೆ ಅಂತ ತಿಳ್ಕೊಂಡಿರ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಾವೊಂದು ಹೇಳೋದು, ಕೊಡೋರಿಗೆ ಅದು ಗೊತ್ತಿಲ್ಲದೆ ಇದ್ರು ಅಲ್ಲಿ ಪದಾರ್ಥ ಇದ್ರೂ ಕೂಡ ನಮಗೆ ಸಿಗೋಲ್ಲ. ಈಗ ನಾನು ಬಾಣಲೆಯಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡಬೇಕು. ಒಂಚೂರು ಎಣ್ಣೆ ಹಾಕಿ. ಹಾಗೆ ಬಸಳೆ ಸೊಪ್ಪನ್ನ ನಾವು ತಿನ್ನೋದ್ರಿಂದ ಆರೋಗ್ಯಕ್ಕೆ ಏನು ಲಾಭ ಇದೆ ಅಂದರೆ, ಕೆಲವರಿಗೆ ಬಾಯಿ ತುಂಬ ಹುಣ್ಣಾಗ್ಬಿಟ್ಟಿರುತ್ತೆ. ಆಗ ಬಸಳೆ ಸೊಪ್ಪನ್ನ ಹಾಗೆ ಅಗಿಬೇಕು. ಆಗ ಪಟ್ಟಂತ ನಿಮಗೆ ಸ್ವಲ್ಪ ದಿನದಲ್ಲೇ ಬಾಯಿ ಹುಣ್ಣೆಲ್ಲ ಮಾಯ ಆಗುತ್ತೆ. ಒಂದು ಗ್ಲಾಸ್ ಬೌಲಲ್ಲಿ ಹುರಿದಿರುವಂಥ ಬಸಳೆ ಸೊಪ್ಪನ್ನ ತೆಗಿಬೇಕು. ಒಗ್ಗರಣೆ ಹಾಕಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಡಿ. ಎಣ್ಣೆ ಕಾಯೋಷ್ಟರಲ್ಲಿ ನಾವು ಮೆಣಸಿನಕಾಯಿನ ಕಟ್ ಮಾಡಬೇಕು. ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ರೆ ಏನಾಗುತ್ತೆ, ಬಸಳೆ ಸೊಪ್ಪು ಕೂಡ ಗ್ರೀನ್ ಆಗಿರುತ್ತೆ, ಮೆಣಸಿನಕಾಯಿ ಕೂಡ ಗ್ರೀನ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ವ್ಯತ್ಯಾಸ ಗೊತ್ತಾಗಲ್ಲ, ಹಾಗೆ ತಿಂದ್ಬಿಡ್ತಾರೆ. ಆಗ ಬಾಯಿ ಉರಿಯೋ ಟೈಮ್ನಲ್ಲಿ ಅಮ್ಮ ನೀರು ಬೇಕು ಅಂತ ನೀರು ಕುಡ್ದೇ ಅವ್ರು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾರೆ. ಅದಕ್ಕೇ ನಾವು ಐಡಿಯಾ ಮಾಡಬೇಕು. ಸ್ವಲ್ಪ ಈ ಥರ ಉದ್ದುದ್ದಕ್ಕೆ ಹೆಚ್ಚಬೇಕು. ಮೆಣಸಿನ್ಕಾಯಿ ಹೆಚ್ಚಿದ್ದೀನಿ. ಎಣ್ಣೆ ಇನ್ನೊಂಚೂರು ಕಾಯಬೇಕು. ಯಾಕಂದರೆ ಸಾಸಿವೆ ಹಾಕಿದಾಗ ಚಟಪಟ ಅಂತ ಸಿಡಿಬೇಕು. ಆಗ್ಲೇ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ. ಈಗ ಟೊಮೆಟೊ ಹಣ್ಣು ಹಾಕಬೇಕು. ಹಸಿ ಈರುಳ್ಳಿ ಕೂಡ. ನಾವು ಬಸಳೆ ಸೊಪ್ಪಿನಿಂದ ತಂಬುಳಿ ಮಾಡಿರ್ತೀವಿ. ಕೆಲವರೆಲ್ಲ ಸಾರು ಮಾಡ್ತಾರೆ. ಇನ್ನು ಕೆಲವರೆಲ್ಲ ಬಜ್ಜಿ, ಬೋಂಡ, ಪಕೋಡ ಕೂಡ ಮಾಡ್ತಾರೆ. ಆದರೆ ಕೆಲವ್ರಿಗೆ ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ಮಾಡೋದೇ ಗೊತ್ತಿರಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಇವತ್ತು ಹೇಳ್ಕೊಡ್ತಾ ಇರೋದು. ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ ಹಾಕಬೇಕು. ಹಾಗೆ ಒಂಚೂರು ಕಡಲೆಬೇಳೆ, ಅದ್ರ ಜೊತೆಗೆ ಉದ್ದಿನಬೇಳೆ ಸ್ವಲ್ಪ, ಒಂದು ಖಾರದ ಅಡಿಗೆಗೆ ಒಗ್ಗರಣೆ ಎಷ್ಟು ಮುಖ್ಯ ಅಲ್ವಾ? ಹೆಣ್ಮಕ್ಳು ಜೀವಮಾನದಲ್ಲೇ ಎಷ್ಟು ಸರಿ ಒಗ್ಗರಣೆ ಕೊಡ್ಬೋದು ಲೆಕ್ಕ ಹಾಕಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಆಕಾಶದಲ್ಲಿ ಇರುವಂತ ನಕ್ಷತ್ರನ ಎಣ್ಸಕ್ಕಾಗಲ್ಲ, ಹೆಣ್ಮಕ್ಳು ಅಡಿಗೆಗೆ ಹಾಕುವಂತ ಒಗ್ಗರಣೆನ ಎಣ್ಸಕ್ಕಾಗಲ್ಲ ಅಂತ. ಈಗ ಮೊಸರು ಹಾಕ್ತಾ ಇದ್ದೀನಿ.
ಈ ಥರನೇ ಗಟ್ಟಿ ಮೊಸರು ತಗೊಳ್ಳಿ, ತುಂಬ ಹುಳಿ ಇರಬಾರ್ದು. ಹಾಗೆ ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ನಾನು ಒಗ್ಗರಣೆನ ಆರಿದ ಮೇಲೆ ಹಾಕ್ತಾ ಇದ್ದೀನಿ, ಯಾಕಂದರೆ ಮೊಸರಿಗೆ ಟೇಸ್ಟ್ ಹೋಗ್ಬಿಡತ್ತೆ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಆರಿದ ಮೇಲೆ ಹಾಕಿದರೆ ಒಳ್ಳೆಯದು. ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ತೆಂಗಿನ ತುರಿ ಸ್ವಲ್ಪ, ಒಂದು ಸ್ವಲ್ಪ ಕೊತ್ತಂಬರಿ. ನಾವು ಬಸಳೆ ಸೊಪ್ಪಿನ ಮೊಸರು ಬಜ್ಜಿನ ಹಾಗೆ ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದನ್ನ ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋಕೆ? ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ಮಾಡುವ ವಿಧಾನ. ಬಾಣಲಿಯಲ್ಲಿ ಬಸಳೆ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ. ಗ್ಲಾಸ್ ಬೌಲ್ನಲ್ಲಿ ಈ ಬಸಳೆ ಸೊಪ್ಪನ್ನು ಹಾಕಿಕೊಂಡು ಇದಕ್ಕೆ ಟೊಮ್ಯಾಟೊ, ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಗಟ್ಟಿ ಮೊಸರು, ಹಸಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿ ಕೊಬ್ಬರಿ ತುರಿ, ಕೊನೆಯಲ್ಲಿ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಸಳೆ ಸೊಪ್ಪಿನ ಮೊಸರು ಬಜ್ಜಿ ರೆಡಿಯಾಗಿದೆ.